ಇತಿಹಾಸದಲ್ಲಿ ವೇದವ್ಯಾಸರು ಅತಿ ಮಹತ್ವದ ಸ್ಥಾನವನ್ನು ಹೊಂದಿದ್ದಾರೆ. ಅವರನ್ನು ಕೃಷ್ಣ ದ್ವೈಪಾಯನ ವ್ಯಾಸ ಎಂದು ಕೂಡ ಕರೆಯುತ್ತಾರೆ. ಅವರು ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಮತ್ತು ಮಹಾಭಾರತದ ಮೂಲಕ ಧರ್ಮವನ್ನು ಜನಸಾಮಾನ್ಯರಿಗೆ ತಲುಪಿಸಿದ ಮಹಾತ್ಮರು. ವೇದವ್ಯಾಸರು ಋಷಿ ಪರಾಶರ ಮತ್ತು ಸತ್ಯವತಿಯ ಅವರ ಪುತ್ರನಾಗಿ ಜನಿಸಿದ್ದರು. ಅವರು ಜನ್ಮದಿಂದಲೇ ತಪಸ್ವಿ ಸ್ವಭಾವ ಹೊಂದಿದ್ದರು. ಅವರು ಕಪ್ಪು ವರ್ಣ ಹೊಂದಿದ್ದರಿಂದ ಕೃಷ್ಣ ಎಂದು ಕರೆಯುತ್ತಿದ್ದರು. ಹಾಗೆ ನದಿಯ ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೈಪಾಯನ ಎಂದು ಕರೆಯಲ್ಪಟ್ಟಿದ್ದರು. ಅವರು ಜನ್ಮವಾದ ತಕ್ಷಣವೇ ತಾಯಿಗೆ ನಮಸ್ಕರಿಸಿ ತಪಸ್ಸಿಗಾಗಿ ಕಾಡಿಗೆ ತೆರಳಿದ್ದರು. ಆದರೆ ತಾಯಿಗೆ ಅಗತ್ಯ ಬಂದಾಗ ಪ್ರತ್ಯಕ್ಷವಾಗುವುದನೆಂದು ವಾಗ್ದಾನ ನೀಡಿದ್ದರು. ವೇದವ್ಯಾಸರು ಹಿಮಾಲಯದ ಅರಣ್ಯಗಳಲ್ಲಿ ದೀರ್ಘಕಾಲ ತಪಸ್ಸು ನಡೆಸಿದ್ದರು. ಅಲ್ಲಿ ಬ್ರಹ್ಮಜ್ಞಾನ, ಧರ್ಮ ಮತ್ತು ಕರ್ಮತತ್ವಗಳನ್ನು ಅರಿತುಕೊಂಡರು. ಅವರ ಆಶ್ರಮ ನೈಮಿಷಾರಣ್ಯ ಮತ್ತು ಬದ್ರಿಕಾ ಆಶ್ರಮ. ಅವರು ವೇದಗಳ ವಿಭಾಗ ಮಾಡಿದ್ದರು. ಹಿಂದೆ ವೇದಗಳು ಒಂದೇ ಆಗಿದ್ದವು. ಜನಸಾಮಾನ್ಯರಿಗೆ ಅರ್ಥವಾಗಲೆಂದು ವೇದವ್ಯಾಸರು ಅವುಗಳನ್ನು 4 ಭಾಗಗಳಾಗಿ ವಿಭಜಿಸಿದ್ದರು. ಅವು ಯಾವುವೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಪ್ರತಿ ವೇದಕ್ಕೆ ಒಬ್ಬೊಬ್ಬ ಶಿಷ್ಯರನ್ನು ನೇಮಿಸಿದ್ದರು. ಇದರಿಂದ ವೇದಜ್ಞಾನ ಸಂರಕ್ಷಿತವಾಯಿತು. ವೇದವ್ಯಾಸರ ಮಹತ್ವದ ಕೃತಿಯೇ ಮಹಾಭಾರತ. ಲೋಕದಲ್ಲೇ ಅತಿ ದೊಡ್ಡ ಮಹಾಕಾವ್ಯ. ಈ ಕಾವ್ಯದಲ್ಲಿ ಧರ್ಮ, ಅಧರ್ಮ, ಕರ್ಮ, ಭಕ್ತಿ, ರಾಜನೀತಿ ಎಲ್ಲವೂ ಅಡಗಿತ್ತು. ಮಹಾಭಾರತವು ಗಣೇಶನಿಂದ ಬರೆಸಲಾಯಿತು. ಆದರೆ ವ್ಯಾಸರು ಅದರಲ್ಲಿ ಒಂದು ಷರತ್ತು ಇಟ್ಟಿದ್ದರು. ನನ್ನ ಪ್ರತಿಯೊಂದು ಶ್ಲೋಕವೂ ಅರ್ಥವಾಗಬೇಕೆಂದು. ಹೀಗೆ ಮಹಾಭಾರತದ ರಚನೆ ಸಂಪನ್ನವಾಯಿತು. ಅದರ ಹೃದಯವೇ ಭಗವದ್ಗೀತೆ. ವ್ಯಾಸರು 18 ಪುರಾಣಗಳು ಮತ್ತು 18 ಪುರಾಣಗಳನ್ನು ಸಂಗ್ರಹಿಸಿದ್ದರು. ವಿಷ್ಣು ಪುರಾಣ, ಭಾಗವತ ಪುರಾಣ, ಶಿವಪುರಾಣ ಮುಂತಾದವು ಧರ್ಮದ ದೀಪಗಳಾಗಿ ಉಳಿದವು. ಮುಂದೆ ಮಹಾಭಾರತದಲ್ಲಿ ತನ್ನ ತಾಯಿ ಸತ್ಯವತಿಯನ್ನು ಕರೆದಾಗ ಬಂದು ಹಸ್ತಿನಾಪುರದಲ್ಲಿ ವಿಚಿತ್ರವೀರ್ಯನ ವಂಶ ಉಳಿಸಲು ವ್ಯಾಸರು ಅಂಬಿಕೆ ಮತ್ತು ಅಂಬಾಲಿಕೆಯಿಂದ ಸಂತಾನ ನೀಡಿದರು. ಅವರು ಯಾರೆಂದರೂ ಧೃತರಾಷ್ಟ್ರ ಅಂಧನಾಗಿ ಜನಿಸಿದ್ದನು. ಪಾಂಡು ದೌರ್ಬಲ್ಯದಿಂದ ಜನಿಸಿದ್ದನು. ದಾಸಿಯಿಂದ ವಿದುರನು ಜ್ಞಾನ ಮತ್ತು ಧರ್ಮದ ಪ್ರತೀಕನಾಗಿ. ಹೀಗೆ ವ್ಯಾಸರು ಮಹಾಭಾರತದ ವಂಶದ ಮೂಲ ಕಾರಣರಾದರು. ಮುಂದೆ ವ್ಯಾಸರ ಪುತ್ರನೇ ಶುಕ ಮಹರ್ಷಿ. ಅವರು ಜನ್ಮದಿಂದಲೇ ಬ್ರಹ್ಮಜ್ಞಾನಿಯಾಗಿದ್ದರು. ಶುಕರಿಗೆ ವ್ಯಾಸರು ಭಾಗವತ ಪುರಾಣವನ್ನು ಉಪದೇಶಿಸಿದರು. ಶುಕ ಮಹರ್ಷಿಯು ಮೂಲಕವೇ ಪರೀಕ್ಷಿತ್ ರಾಜನಿಗೆ ಭಾಗವತ್ ಕಥೆಯ ಉಪದೇಶವಾಯಿತು. ವ್ಯಾಸರ ಜೀವನದ ಕೊನೆಯ ಹಂತ. ವೇದವ್ಯಾಸರು ಜೀವನ ಪೂರ್ತಿ ಧರ್ಮ ಪ್ರಚಾರ ಮಾಡಿದ್ದರು. ಕೊನೆಯಲ್ಲಿ ಬದ್ರಿಕಾಶ್ರಮದಲ್ಲಿ ಧ್ಯಾನದಲ್ಲಿ ಜೀವನ ಕಳೆದರು. ಅವರನ್ನು ಚಿರಂಜೀವಿ ಎಂದು ನಂಬಲಾಗುತ್ತದೆ. ವ್ಯಾಸರ ಜೀವನ ಸಂದೇಶ. ಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸುವುದೇ ಸತ್ಯ ಸೇವೆ. ಧರ್ಮ ಯಾವಾಗಲೂ ಜಯಶೀಲ. ಭಕ್ತಿ, ಜ್ಞಾನ, ಕರ್ಮ, ಮೋಕ್ಷ. ಇದು ವ್ಯಾಸರ ಜೀವನ ಕಥೆ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.